ನನಗೆ ನಿಮ್ಮ ಬಾಲ್ಯ ಹೇಗಿತ್ತು ಅನ್ನೋಂಥದ್ದನ್ನು ಹೇಳ್ಬೋದಾ? ತುಂಬ ಕಡುವು ಕುಟುಂಬದಿಂದ ಬಂದಿರ್ತಕ್ಕಂಥ ನಮ್ಮ ತಂದೆ ತಾಯಿಗಳು. ದಾವಣಗೆರೆ ನಗರಸಭೆಯಲ್ಲಿ ನಿಮ್ಮ ತಂದೆ ಪೈಲ್ವಾನ್ ಸಂಗಪ್ಪನವರು ಜೊತೆಗೆ ನಿಮ್ಮ ತಾಯಿ ಇಬ್ಬರು ಕೂಡ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾಯಿದ್ರು. ನಮ್ಮ ಮಕ್ಕಳನ್ನ ಏನಾದರೂ ಒಂದು ಓದಿಸ್ಬೇಕು ಅಂತಕ್ಕಂಥದ್ದನ್ನು ನಮ್ಮಪ್ಪ ಭಾಳ ಶ್ರಮ ಆಗ್ತಿದ್ದ. ನಮ್ಮನ್ನು ಅಲ್ಲೇ ಗಾಂಧಿನಗರದ ಒಂದು ಪ್ರೈಮರಿ ಸ್ಕೂಲಿಗೆ ಸೇರಿಸಿದ. ಸೊ ನೀವು ಆ ಒಂದು ಕಷ್ಟದ ನಡುವೆಯೂ ಕೂಡ ಬಡವರಿಗೆ ನಾನು ಸೇವೆ ಮಾಡಬೇಕು ಅಥವಾ ನಾನೊಂದು ಸ್ವಲ್ಪ ಮಟ್ಟಿಗಾದರೂ ಸಹಾಯ ಮಾಡಬೇಕು ಅನ್ನೋಂಥ ಅವತ್ತಿನ ಕಾಲಘಟ್ಟದಲ್ಲಿ ಆ ಮನೋಸ್ಥಿತಿ ಬರಲಿಕ್ಕೆ ಕಾರಣ ಏನು ಇನ್ಸ್ಪಿರೇಷನ್ ಅಂತ? ಪೌರ ಕಾರ್ಮಿಕರಿಗೆ ಕೊಡ್ತಕ್ಕಂಥ ಹಿಂಸೆ, ಅಧಿಕಾರಿ ವರ್ಗ ಇರ್ಬೋದು, ಬೇರೆ ಬೇರೆ ರೀತಿಯ ಮುಖಂಡರುಗಳು ಆ ಹಿಂಸೆ ನೋಡಿ ನನಗೆ ಭಾಳ ಈ ರೀತಿಯೆಲ್ಲ ನೋಡಿ, ಆ ಕಷ್ಟಗಳು ನೋಡಿ ನಾವು ಏನಾದರೂ ಇದಕ್ಕೆ ಪರಿವರ್ತನೆ ಕೊಡಬೇಕು, ನಾವು ಒಂದು ಸ್ವಲ್ಪ ಇದನ್ನೆಲ್ಲ ಬದಲಾವಣೆ ಮಾಡಬೇಕು ಅನ್ನೋ ಚಿಂತನೆ ಬಂತು. ಅದಕ್ಕಿದ್ದ ಹಾಗೆ ನೀವು ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಚುನಾವಣೆಗೆ ನೀವು ನಿಲ್ಲಬೇಕು ಅನ್ನುವಂಥ ಮನೋಸ್ಥಿತಿ ಶುರುವಾಗಿದ್ದು ಯಾವಾಗ? ಮತ್ತು ಅಲ್ಲಿಂದ ನಿರಂತರವಾಗಿ ಸರ್ವಿಸ್ ಕೊಟ್ಟೆ. ಮತ್ತೆ ನನ್ನನ್ನು ಗುರುತಿಸಿ ಕಾಂಗ್ರೆಸ್ ಪಕ್ಷ 2018ರಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ನ್ಯಾಷನಲ್ ಪಾರ್ಟಿ ಸ್ಪರ್ಧೆ ಮಾಡಿ ಆಗ ಸ್ವಲ್ಪ ಮತ್ತೆ ಸೋತು. ಇದಕ್ಕಿದ್ದ ಹಾಗೆ 2018ರ ಚುನಾವಣೆಯಲ್ಲಿ ಸೋತಾಗ ಏನು ಅನಿಸಿತು? ಬಸವಂತಪ್ಪ ವೀಕ್ಷಿಸಿ ನಿಮ್ಮ RJ ನ್ಯೂಸ್ ಕನ್ನಡದಲ್ಲಿ ಶೀಘ್ರದಲ್ಲೇ.